ಸಿಂಧನೂರು ನಗರಸಭೆಯ ಸಭಾಭವನದಲ್ಲಿ ಬುಧವಾರ ಅಧ್ಯಕ್ಷೆ ಪ್ರಿಯಾಂಕ್ ರೋಹಿತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ನಗರದಲ್ಲಿ ವಾಸವಿರುವ ನಿರಾಶ್ರಿತರಿಗೆ ಮನೆ ಕೊಡಿಸಲಿಲ್ಲ, ಸುಲಭವಾಗಿ ಫಾರಂ 3 ಸಿಗುತ್ತಿಲ್ಲ, ವಿದ್ಯುತ್ ದೀಪಗಳನ್ನು ಹಾಕಿಸಲು ಸಾಧ್ಯವಾಗುತ್ತಿಲ್ಲ. ಪ್ರತಿ ಸಭೆಯಲ್ಲಿ ಚರ್ಚೆ ಮಾಡುತ್ತೇವೆ, ನಂತರ ಎದ್ದು ಹೋಗುತ್ತೇವೆ, ಯಾವುದೇ ಕಾರ್ಯರೂಪಕ್ಕೆ ಬರುತ್ತಿಲ್ಲ. ಅಷ್ಟೆಲ್ಲ ನಗರದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಬೆಂಕಿ ಕಾಣಿಸಿಕೊಂಡು ನಗರವೇ ಹೊಗೆಯಿಂದ ಆವರಿಸಿಕೊಂಡಿತ್ತು. ಪ್ರತಿ ವರ್ಷ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕೋಟ್ಯಾಂತರ ಖರ್ಚು ಮಾಡಲಾಗುತ್ತಿದೆ. ಘಟಕದಲ್ಲಿರುವ ದಾಖಲಾತಿಯಲ್ಲಿ ಪ್ರತಿ ಎಷ್ಟು ಟನ್ ಕಸ ಬಂದಿದೆ ಎನ್ನುವ ಬದಲು ಬಿಯರ್ ಬಾಟಲ್ಗಳು, ಸಿಗರೇಟು ಎಷ್ಟು ತಂದಿದ್ದೇವೆ ಎಂದು ಬರೆದಿದ್ದಾರೆ. ಕೆಲವು ಸಿಬ್ಬಂದಿ ನಮ್ಮಿಂದಲೇ ನಡೆಯುತ್ತವೆ ಎನ್ನುವ ರೀತಿಯಲ್ಲಿ ವರ್ತನೆ ಮಾಡುತ್ತಿದ್ದಾರೆ ಎಂದು ಸಿಬ್ಬಂದಿ ಕಾರ್ಯನಿರ್ವಹಣೆ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ಉತ್ತರಿಸಿದ ಪೌರಾಯುಕ್ತ ಮಂಜುನಾಥ ಗುಂಡೂರ್ ಅವರು, ಹೊರಗುತ್ತಿಗೆಯಿಂದ ಸಿಬ್ಬಂದಿ ನೇಮಕ ಮಾಡಿಕೊಳ್ಳಲಾಗಿದೆ. ಇನ್ನು ಸಭೆಯಲ್ಲಿ ಒಪ್ಪಿಗೆ ನೀಡಿದರೆ ಅವರನ್ನು ಕೆಲಸದಿಂದ ತೆಗೆದುಹಾಕುತ್ತೇನೆ. ವೈಜ್ಞಾನಿಕ ಕಸ ವಿಲೇವಾರಿಗೆ 3.69 ಕೋಟಿ ವೆಚ್ಚದಲ್ಲಿ 3 ಟೆಂಡರ್ ಕರೆಯಲಾಗಿತ್ತು. ಅನುದಾನ ಕಡಿಮೆಯಿಂದಾಗಿ ಯಾವ ಗುತ್ತಿಗೆದಾರರು ಕೂಡ ಭಾಗಿಯಾಗಲಿಲ್ಲ. ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿತ್ತು. ಮತ್ತೊಮ್ಮೆ ಕೂಡ ಟೆಂಡರ್ ಕರೆಯುವಂತೆ ಸೂಚನೆ ನೀಡಿದ್ದಾರೆ ಎಂದು ವಿವರಿಸಿದರು. ಇನ್ನು ನಗರಸಭಾ ಅಧ್ಯಕ್ಷೆ ಪ್ರಿಯಾಂಕಾ ಮಾತನಾಡಿ, ತ್ಯಾಜ್ಯ ವಿಲೇವಾರಿ ಘಟಕದ 13 ಎಕರೆ ಭೂಮಿ ಸಾಲುತ್ತಿಲ್ಲ. ಈಗಾಗಲೇ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಭೂಮಿ ಖರೀದಿಗೆ ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿದ್ದೇವೆ. ಆದರೆ ಜಿಲ್ಲಾಧಿಕಾರಿ ಮೊದಲು ಸರ್ಕಾರ ಜಾಗ ಇದೆಯಾ ಎನ್ನುವ ಬಗ್ಗೆ ತಹಶೀಲ್ದಾರರಿಗೆ ಪತ್ರ ಬರೆಯಿರಿ ಎಂದು ಸಲಹೆ ನೀಡಿದರು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ತಹಶೀಲ್ದಾರರಿಗೆ ಪತ್ರ ಬರೆಯಲಾಗಿದೆ ಎಂದು ಸಭೆಗೆ ತಿಳಿಸಿದರು. ಅಷ್ಟೇ ಅಲ್ಲ, ಅಧ್ಯಕ್ಷೆ ಪ್ರಿಯಾಂಕಾ ಎಲ್ಲ ವಾರ್ಡ್ಗಳಲ್ಲಿ ವ್ಯವಸ್ಥಿತವಾಗಿ ತ್ಯಾಜ್ಯ ವಿಲೇವಾರಿ ಮಾಡಬೇಕು. ಸಿಬ್ಬಂದಿಗಳು ಸದಸ್ಯರ ದೂರವಾಣಿ ಕರೆಗಳನ್ನು ಕಡ್ಡಾಯವಾಗಿ ಸ್ವೀಕರಿಸಬೇಕು, ಇಲ್ಲದಿದ್ದರೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ. ವಾರ್ಡ್ ನಂಬರ್ 17ರ ಸದಸ್ಯರು ಕೆಲವೊಂದು ನಮ್ಮ ವಾರ್ಡಲ್ಲಿ ಸ್ವಚ್ಛತೆ ಮಾಡಿಲ್ಲ, ಆಮೇಲೆ ಡ್ರೈನ್ಗಳು ಹಾಗೆ ಇದೆ ಅಂತ. ಈಗಿರ್ತಕ್ಕಂಥ 1,15,000 ಜನಸಂಖ್ಯೆಗೆ ಸುಮಾರು 120ರಿಂದ 160 ಜನ ಪೌರ ಕಾರ್ಮಿಕರು ನಮಗೆ ಬೇಕಾಗಿರುತ್ತೆ. ಶಾಂಕ್ಷನ್ ಪೋಸ್ಟ್ ನಮಗೆ 150 ಮಿನಿಮಮ್ ಏನಿಲ್ಲ, ಕಡಿಮೆ ಅಂದ್ರೂ 147ರಿಂದ 150 ಜನ ಪೌರ ಕಾರ್ಮಿಕರು ಬೇಕಾಗಿರುತ್ತೆ. ಸರ್ಕಾರದ ವತಿಯಿಂದ ನಮಗೆ ಶಾಂಕ್ಷನ್ ಆಗಿರೋ ಪೋಸ್ಟ್ ಕೇವಲ 59 ಪೋಸ್ಟ್ಗಳಲ್ಲಿ ಇಡೀ 31 ವಾರ್ಡ್ಗಳು, ಇಡೀ ನಮ್ಮ ಎಲ್ಲ ಸರ್ಕಾರಿ ಕಚೇರಿಗಳು, ಧೂಮೀಕರಣ ಮಾಡೋದಿರ್ಬೋದು, SWM ಸೈಟ್ ಇರ್ಬೋದು, ಮತ್ತು ಬೇರೆ ರೋಡ್ಗಳಿರ್ಬೋದು, ಜಯಂತಿಗಳಿರ್ಬೋದು, ನಮ್ಮ ಎಲ್ಲ ಪೌರ ಕಾರ್ಮಿಕರು ಮಾಡ್ತಾ ಇದ್ದಾರೆ. ನಿಮಗೆ ಅನಾನುಕೂಲ ಆಗಿದೆ, ನಮಗೆ ಗೊತ್ತಿದೆ. ಅದಕ್ಕೋಸ್ಕರನೇ ಮಾನ್ಯ ಜಿಲ್ಲಾಧಿಕಾರಿ ಅವರ ವಿಶೇಷ ಆದೇಶದ ಮೇರೆಗೆ ನಾವು ಮತ್ತೆ 34 ಜನರನ್ನ ಈಗ ನೇಮಕ ಮಾಡ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ 1 ವಾರದಲ್ಲಿ ಪರಿಹಾರ ಆದೇ ಒಂದೇ ವಾರ ಟೈಮ್ ಕೊಡಿ. ನೀವು ಕಮಿಷನ್ ಇದೊಂದೇ ಮಾಡ್ಕೊಂಡಲ್ಲ, ಎಲ್ಲದನ್ನು ಕರೆಕ್ಟ್ ಮಾಡ್ಕೊಳ್ರಿ. ಮತ್ತೆ ತಪ್ಪು ಮಾಡ್ಕೊಬೇಡಿ. ನೀವು ತಪ್ಪು ಮತ್ತೆ ಮುನ್ಸಿಪಾಲ್ಟಿ ಅದೇ ಮುನ್ಸಿಪಾಲ್ಟಿ ಹೋಗಿ ನೋಡ್ರಿ. ನಮ್ಮ ವಾರ್ಡ್ನಾಗ 17 ವಾರ್ಡ್ನಾಗ ನೋಡ್ರಿ ಟ್ರೈನ್ ಎಲ್ಲಾರು ಸಿಗ್ಸುತ್ತೆ ನೋಡಿ. ನೀವೇ ಈಗ 1 ವರ್ಷ ಆಯ್ತು. ಮೊದಲು ಮೇಸ್ತ್ರಿ 10 ತೆಗೆದ 3 ದಿವಸ ಆಯ್ತು. ಈಗ ಹೊಸ ಮೇಸ್ತ್ರಿ ಹಾಕಿದ್ರೆ ಸ್ವಿಚ್ ಆಫ್. ಏನಂತ ಕೇಳಿದ್ರೆ, ನಾನು ಕೋರ್ಟ್ನಾಗ ಕಸ ಬಳಿಬೇಕಂತ ಆತಂತ. 1 ದಿವಸ ಸಂತಿ, 1 ದಿವಸ ಪೊಲೀಸ್ ಸ್ಟೇಷನ್, 1 ದಿವಸ ಜಯಂತಿ. ಅವು ಮಾಡ್ಬೇಡ ಅಂತ ಹೇಳೋದಿಲ್ರಿ. ಆದ್ರೂ ವಾರ್ಡ್ನಾಗ ಒಂದು ಜವಾಬ್ದಾರಿ ಐತಂತ. ನಾವು ಜನಕ್ಕೆ ಏನ್ ಹೇಳೋದು, ವಾರ್ಡ್ನಾಗ ಹೋಗ್ಬೇಕಂದ್ರೆ ತಲೆ ಬಲಿಸ್ಕೊಂಡು ಹೋಗೋ ಪರಿಸ್ಥಿತಿ ಬಂದದ. ಕಳಿಲಿ ಹೋಗ್ಬೇಕು, ಯಾವ್ದಾರ ಫಂಕ್ಷನ್ಗೆ ಹೋದ್ರೆ ಅಲ್ಲೇ ಬರ್ತಾರೆ 10 ಮಂದಿ. ಡ್ರೈನ್ ತೆಗೆದಿಲ್ಲ ಏನಂತ ಅದು ಜಡ್ಡು ಬರ್ತಾವ್ರಿ. ಅವ್ರಿಗೆ ಉಡ್ರೆ ಇದಾರ, ದ್ವಾಮಿ ಕಾಟ. ಏನ್ ಮಾಡ್ಬೇಕು ಸರ್, ನೀವ ನೋಡ್ರಿ. ಸಂಡೇ ರೋಡಿಗೆ ಸರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.